ಸರ್ ಡ್ಯೂ ಬರೀ ಸೆಟ್ ಕೇಳ್ರಿ ಸರ್ ಒಂದೇ ಸೆಕೆಂಡ್. ಹಾಂ ಇಲ್ಲಿ ನೋಡಿ ಮೂರು ಹಾಕಿದ್ರೆ ಬಡ ಬಡ ಮೊದಲು ಒಂದು ಸೆಟ್ ಫೋಟೋ ತಗೊಂಡ್ರೆ ಆಮೇಲೆ ಎಷ್ಟು ಫ್ಲಾಟ್ ದೋಸ್ತ ಅವ್ರು ಬಂದ್ರೆ ಫೋಟೋ ಹೊಡೆಯೋದಿಲ್ಲ ಸೆಂಟರ್ ಆಗುತ್ತೆ. ಸೆಂಟರ್ ಅದೇ 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 ಹಾಂ ಕೈ ಹಾಕ್ರಿ ಮತ್ತೆ ಯಾರದು ಸೋಮ ಕೊಡಲ್ಲ ಅವನು. ಕರಿಷ್ಮಾ ಮತ್ತು ಕಣ್ಣು ಅವೇ ಬೆಡಲು ಬದುಕಾಗ ನೀಟಾಗಿ ಫೋಟೋಟೊಳಗೆ ಒಂದು ನೀಟಾಗಿ ಫೋಟೋ ಹೊಡ್ತಿದ್ರೆ ತಲೆಟ್ ಹೊಡಿತಾನೆ. ಹಾಂ ಹೊಡಿತಾರೆ. ಒಂದು ಸರಿ ಬರ್ರಿ ನೀವು ಜರ ಇಲ್ಲ ನೀವು ಬೇರೆ ಬೇರೆ ನಮ್ಮದು ಬರ್ರಿ ಬರ್ರಿ ಒಂದು ಎಲ್ಲರೂ ಬರ್ರಿ ಅವ ಹುಡುಗ ಕೊಡ್ತೀವಿ ಹಿರಿಯ ಮನುಷ್ಯ ಬರ್ರಿ. ಆಯ್ತು ರೀ ನೀವು ಜರ ರನ್ನಿಂಗ್ ಪೊಸಿಷನ್ ಸರ್ಕಾರ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಮತ್ತು ಯುವ ಸಬಲೀಕರಣ ಸಹಯೋಗದೊಂದಿಗೆ ಪುರುಷರ ಕ್ರೀಡಾಕೂಟದಲ್ಲಿ ನಮ್ಮದು ವಿಶೇಷ ಎಂದರೆ ವಿಜಯಪುರದಿಂದ ಪ್ರಥಮ ಬಾರಿಗೆ ಭಾಗವಹಿಸಿದ್ದು. ಈ ಒಂದು ಕ್ರೀಡಾಕೂಟದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಕರಿಷ್ಮಾ ಚಾವ್ಲಾ ಕಂಚಿನ ಪದಕ ಈಗಾಗಲೇ ಅನೇಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕ್ರೀಡಾ ಇಲಾಖೆ ಈ ಒಂದು ಕ್ರೀಡೆಯಲ್ಲಿ ದಸರಾದಲ್ಲಿ ಒಲಿಂಪಿಕ್ ಕ್ರೀಡೆ ಮತ್ತು ದಸರಾ CM ಕಪ್ ಕ್ರೀಡಾಕೂಟ ಮತ್ತು ಸ್ಕೂಲ್ ಕಾಲೇಜುಗಳ ಕ್ರೀಡಾಕೂಟ ವಿಶ್ವವಿದ್ಯಾಲಯದ ಕ್ರೀಡಾಕೂಟ ರೆಡಿ ಸರ್. ಓಕೆ. ಜನವರಿ 16ರಿಂದ 22ರವರೆಗೆ 2026ರಂದು ತುಮಕೂರಿನಲ್ಲಿ ನಡೆದ ರಾಜ್ಯ ಕ್ರೀಡಾಕೂಟ 27 ಕ್ರೀಡೆಗಳಲ್ಲಿ ಭಾಗವಹಿಸಿತ್ತು. ಈ ಒಂದು ಕ್ರೀಡಾಕೂಟ ಕರ್ನಾಟಕ ಸರ್ಕಾರ, ಯುವ ಸಬಲೀಕರಣ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಸಹಯೋಗದೊಂದಿಗೆ ಜರುಗಿತ್ತು. ಈ ಕ್ರೀಡೆಯಲ್ಲಿ ಕ್ವಾಲಿಫೈಡ್ ಆದಂಥ ಜಿಲ್ಲೆಗಳು ಅನ್ಯತೆ ಅಂದರೆ 31 ಜಿಲ್ಲೆ ಅದಾವು. ಯಾವ್ಯಾವ ಅಚೀವ್ಮೆಂಟ್ ಮಾಡಿರ್ತಾವೆ ರಾಜ್ಯ ಮಟ್ಟದಲ್ಲಿ ಅಂಥ ಒಂದು ಜಿಲ್ಲೆಯಲ್ಲಿ ನಮ್ಮ ಬಿಜಾಪುರ ಅಮೇಚೂರ್ ಬಾಕ್ಸಿಂಗ್ ಸಂಸ್ಥೆಯಿಂದ ನಮ್ಮ ಜಿಲ್ಲೆ ಕೂಡ ಕ್ವಾಲಿಫೈಡ್ ಆದಂಥ ಒಂದು ಜಿಲ್ಲೆಯಾಗಿತ್ತು. ಅದೇ ಒಂದು ಕ್ರೀಡಾಕೂಟಕ್ಕೆ ವಿಜಯಪುರ ಜಿಲ್ಲೆಯಿಂದ 8 ಹುಡುಗಿಯರು ಮತ್ತು 8 ಹುಡುಗರು ಅಂದರೆ ಮಹಿಳೆಯರು ಮತ್ತು ಪುರುಷರು ಅಂದರೆ 18 ವರ್ಷ ಮೇಲ್ಪಟ್ಟವ್ರದ್ದೇ ಇದು ಕ್ರೀಡಾಕೂಟ ಆಗಿತ್ತು. ಅದರಲ್ಲಿ 2 ಮಹಿಳೆಯರ ವಿಭಾಗದಲ್ಲಿ ಬಾಕ್ಸಿಂಗದಲ್ಲಿ ಕರಿಷ್ಮಾ ಚಾವ್ಲಾ ಮತ್ತು ಐಶ್ವರ್ಯ ಬಾಡಿಗೆನ್ ಅಂತ ಹುಡುಗಿ, ಐಶ್ವರ್ಯ ಬೆಳ್ಳಿ ಪದಕ, ಕರಿಷ್ಮಾ ಕಂಚಿನ ಪದಕ ತಂದು ಪ್ರಥಮ ವಿಜಯಪುರ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಮತ್ತು ಇದು ಕರ್ನಾಟಕ ಒಲಿಂಪಿಕ್ ಆಗಿರ್ಬೋದು, ಖೇಲೋ ಇಂಡಿಯಾ ಆಗಿರ್ಬೋದು,
ಏಷ್ಯನ್ ಗೇಮ್, ಕಾಮನ್ವೆಲ್ತ್ ಗೇಮ್, ಒಲಿಂಪಿಕ್ ಗೇಮ್ಸ್ ಎಲ್ಲ ಕ್ರೀಡೆ ಮಾನ್ಯತೆಯನ್ನು ಪಡೆದಂಥ ಒಂದು ಕ್ರೀಡೆಯಾಗಿದೆ ಇದು ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿ ಸುಮಾರು 10-15 ವರ್ಷಗಳಾದವು. ಈಗ ನಮಗೆ ಸರ್ಕಾರದಿಂದ ಸವಲತ್ತುಗಳಿರ್ತವೆ. ಈ ಸಂಬಂಧಪಟ್ಟ ಈ DDPI ಆಫೀಸ್ ಆಗಿರ್ಬೋದು, ಯೋಜನಾ ಕ್ರೀಡಾ ಇಲಾಖೆ ಆಗಿರ್ಬೋದು, ಅಥವಾ ಉನ್ನತ ಮಟ್ಟದಲ್ಲಿ ಶಾಲೆಗಳು ನಮ್ಮ ವಿಜಯಪುರದಲ್ಲಿ ಭಾಳಷ್ಟು ಶಾಲೆಗಳಿವೆ. ಅವರು ಕೂಡ ನಮಗೆ ಏನೋ ಒಂದು ಅವಕಾಶ ಕೊಟ್ಟಿದ್ದೆ. ಆದರೆ ಇನ್ನೂ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪದಕಗಳನ್ನು ಪಡೆದು ಜಿಲ್ಲೆಗೆ ಕೀರ್ತಿ ಅಥವಾ ಶಾಲೆಗೆ ಕೀರ್ತಿ ತರುವಂಥ ಒಂದು ಕೆಲಸವನ್ನು ನಾನು ಮಾಡುತ್ತೇನೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಬಸವರಾಜ್ ಎನ್ ಬಾಗೇವಾಡಿ, ಬಿಜಾಪುರ ಜಿಲ್ಲಾ ಅಮೇಚೂರ್ ಬಾಕ್ಸಿಂಗ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ. ನನ್ನ ಹೆಸರು ದಿವ್ಯಾ ಸವಳಗಿ. ನಾನು ನ್ಯಾಷನಲ್, ಇಂಟರ್ನ್ಯಾಷನಲ್ ಎಲ್ಲ ಆಡೀನಿ. ಬಟ್ ಈ ಸಾರಿ ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಯಿತು. ಅಂದರೆ ಜಾಸ್ತಿ ಎಷ್ಟು ಕಾಂಪಿಟೇಟರ್ ಇರ್ತಾರೆ ಅಷ್ಟು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು, ಎಷ್ಟು ನಮ್ದು ಡೆಡಿಕೇಶನ್ ಇರ್ತೈತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಈಗ ನಮ್ಮಲ್ಲಿ ಹುಡುಗಿರಲ್ಲಿ 2 ಮೆಡಲ್ ಆಗಿದೆ. ಹಾಗೆ ನೆಕ್ಸ್ಟ್ ಬರೋದ್ರಲ್ಲಿ ಈಗ ನಮ್ಮ ಹಿಂದಿನ ಜನ್ರೇಷನ್ನು ಜಾಸ್ತಿ ಮೆಡಲ್ ಆಗಲಿ ಅಂತ ನಾವೆಲ್ಲ ವಿಶ್ ಮಾಡ್ತೀವಿ. ಮೆಡಲ್ ಆದವ್ರಿಗೆ ಕಂಗ್ರಾಟ್ಸ್. ರೆಡಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಐಶ್ವರ್ಯ ಬಾಡಿ. ನನ್ನ ಬಾಕ್ಸಿಂಗ್ ಫಸ್ಟ್ ನಂಗೆ ಗೊತ್ತಿರಲಿಲ್ಲ. ಸರ್ ಕರ್ಕೊಂಡು ಹೋದ್ರು, ಹಿಂಗೈತಿ ಬಾ, ಅಲ್ಲೇ ಏನಾಗಲ್ಲ ಅನಿಸ್ತೈತಿ. ನಾನು ಹೋದ್ಮೇಲೆ ಗೊತ್ತಾಯಿತು ಇಲ್ಲ, ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಅನುಭವ ಐತೆ. ಬೇರೆ ಕಡೆಯಿಂದ ಹೋಗಿರಲಿಲ್ಲ ನಾನು. ಫಸ್ಟ್ ಹೋಗಿದ್ದು ಸ್ಟೇಟ್ ಲೆವೆಲ್ ಫಸ್ಟ್ ನಾನು ಆಡಿದ್ದು. ಬಟ್ ಭಾಳ ಖುಷಿ ಆಯ್ತು ನನಗೆ. ಸರ್ಗೆ ಫಸ್ಟ್ ಆಫ್ ಆಲ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸರ್ ಥ್ಯಾಂಕ್ ಯು ಸರ್. ಮತ್ತು ಅಲ್ಲೆಲ್ಲನೂ ಸ್ವಲ್ಪ ಎಲ್ಲನೂ ಚಲೋನೇ ಇರ್ತಿಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲರೂ ಗೇಮ್ಸ್ ಅದು ಅಲ್ಲಿ ಜನನೂ ತಿಳ್ಕೊಂಡಿವಿ ನಾವು. ಆಲ್ಮೋಸ್ಟ್ ಅಲ್ಲೆಲ್ಲ ಜಾಸ್ತಿನೇ ತಿಳ್ಕೊಂಡಿವಿ. ಮತ್ತು ಇದು ನಂದು ಸೆಕೆಂಡ್ ಆಯ್ತು ನನಗೆ. ಥ್ಯಾಂಕ್ ಯು. ಇದಕ್ಕೆ ಮುಂಚೆ ಎಲ್ಲರೂ ಭಾಗವಹಿಸಿದ್ರೆ ಇದಿಲ್ಲ, ಇದೇ ಫಸ್ಟ್ ಟೈಮ್? ಸ್ಟೇಟ್ ಲೆವೆಲ್ ಆಡಿದ್ದು ಫಸ್ಟ್ ನಾನು. ಹಾಂ, ಇದೇ ಫಸ್ಟ್ ಟೈಮ್. ಸರ್ ಇಲ್ಲ ಹಿಂಗೈತಿ ಬಾ, ಅಲ್ಲೇ ತುಮಕೂರೊಳಗೆ ಯುವ ಸಬಲೀಕರಣ ಐತೆ ಅಂತ ಹೇಳಿದ್ದಕ್ಕೆ ಸರ್ ಡೌಟ್ ಮಾಡ್ಕೊಂಡು ಹೋದೆ. ಏನು ಬೇಡಪ್ಪ ಅಂತ ಅನ್ಕೊಂಡು ಹೋದೆ. ಬಟ್ ಅಲ್ಲಾದ್ಮೇಲೆ ಮೆಡಲ್ ಸರ್ ಇದರಿಂದ ಮೆಡಲ್ ಆಯಿತು. ಓಕೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಜಗದೀಶ್ ತಳವರ್ ಅಂತ. ಇತ್ತೀಚೆಗೆ ನಡೆದಂಥ ತುಮಕೂರಲ್ಲಿ ಬಾಕ್ಸಿಂಗ್ ಕಾಂಪಿಟೇಷನಲ್ಲಿ ಒಲಿಂಪಿಕಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಖುಷಿ ವಿಚಾರ. ನಮಗೆ ಇದೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬಸವರಾಜ್ ಬಗಡ್ ಸರ್ಗೆ ತುಂಬ ಧನ್ಯವಾದಗಳು. ಇದೊಂದು ಒಳ್ಳೆಯ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಇದಕ್ಕಿಂತ ಮುಂಚೆನೂ ಲಾಸ್ಟ್ ಟೈಮು ಆಡಿದ್ದೀವಿ, ಒರಿಸ್ಸಾಗೆ ಹೋಗಿದ್ವಿ. ಇವಾಗ ಇದು ಇನ್ನೂ ಆಡಬೇಕು, ಇನ್ನೂ ಹೆಚ್ಚಿನ ಮೆಡಲ್ ಮಾಡಬೇಕು, ಇದರ ಇನ್ನೂ ಅಚೀವ್ಮೆಂಟ್ ಮಾಡಬೇಕು. ಎಲ್ಲ ನಮ್ಮ ಮಕ್ಕಳಿಗೂ ಇನ್ನೂ ಮುಂದೆ ಬರುವಂಥ ಮಕ್ಕಳು ಹಾಗೂ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ಗಳು ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರು ಈ ಸಾಧನೆಗಳನ್ನು ಮಾಡಬೇಕು ಅಂತ ಇಷ್ಟಪಡ್ತೀನಿ. ಹೆಸರು ಜಗದೀಶ್ ತಳವಾರ್.